ಸರ್ ಇದು ಬೋಟಿ ಗೊಜ್ಜು ನಾಟಿ ಸ್ಟೈಲಲ್ಲಿ ಮಾಡೋದು ಸರ್. ಇದು ಹೋಮ್ ಮೇಡು. ಓಕೆ, ಎಲ್ಲ ನೀವು ಮನೇಲೆ ಎಲ್ಲ ಮನೇಲೇ ಮಾಡೋದು ಸರ್. ಓಕೆ, ಮನೇಲಿ ಮನೆಯವರು, ನಾನು, ನಮ್ಮ ಮನೆಯವರು, ನನ್ನ 2 ಮಕ್ಕಳವ. ಇದು ಕೈಮಾ ಬಲ್ಸು ಸರ್. ಒಳ್ಳೆ ಯೂಸ್ ಸೈಜ್ ಇದೆ. ಇವು ಸೈಜಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಇದು ಬಂದು ತಲೆ ಮಟನ್ ಸಿಗುತ್ತೆ ಸರ್ ಹಳ್ಳಿ ಮಾರ್ನಿಂಗೆ. ಅದು ಬಿಟ್ರೆ ಬೆಳಿಗ್ಗೆನೆ ಬಂದದ್ದು ಚಿಕನ್ ಮಸಾಲ. ಓಕೆ, ಗ್ರೇವಿ ವಿತ್ ಚಿಕನ್. ಗ್ರೇವಿ ಚಿಕನ್. ಅದು ಬಿಟ್ರೆ ಬೈಡಾಗಿ ಸಿಗುತ್ತೆ. ಜಾಸ್ತಿ ಓಡ್ತಿರೋದು ಒತ್ಸ್ಯಾವ್ಗೆ ನೀರು ದೋಸೆ ಸರ್. ಡಿಮ್ಯಾಂಡ್ ಇರೋದು ನೀರು ದೋಸೆ ಒತ್ಸ್ಯಾವ್ಗೆ. ಓಕೆ ಓಕೆ, ನೋಡಿ ಪೀಸಸ್ಸು ಅಷ್ಟೇ 70 ಗ್ರಾಮ್ ಪೀಸ್ ಕೊಡ್ತೀವಿ ನಾನು. ಸೂಪರ್. ಅದು ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ಯಾರು ಇಲ್ಲಿವರೆಗಂಟು ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡಿಲ್ಲ. ಸಂಡೇ ಸ್ಪೆಷಲ್ ಮಾತ್ರ ಬೆಳಗ್ಗೆನೇ ಚಿಕನ್ ಬಿರಿಯಾನಿ ಮಾಡಿರ್ತೀನಿ. ಮುಸ್ಲಿಂ ಸ್ಟೈಲಲ್ಲಿ ಮಾಡಿರುವಂಥ ಮಟನ್ ಬಿರಿಯಾನಿ ಥರ ಇದೆ ನನಗೆ ಟೇಸ್ಟು. ಅದೇ ಫೀಲ್ ಕೊಡ್ತಾ ಇದೆ. ಅವ್ರು ಹೇಳಿದ್ರು 2-3 ಕಡೆ ನಾನು ಕೆಲಸ ಮಾಡಿ ಅಲ್ಲೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿ ಬಂದು ಇವತ್ತು ಅವರು ಓನಾಗಿ ಫಾಸ್ಟ್ ಫುಡ್ ನಡೆಸ್ತಾ ಇದ್ದಾರೆ. ಆ ಟೇಸ್ಟ್ ಇವತ್ತು ಕಾಣಿಸ್ತಾ ಇದೆ ನನಗೆ. ಹಾಯ್, ಹೆಲೋ, ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಸರಸ್ವತಿಪುರಮಲ್ಲಿ ಫೈರ್ ಬ್ರಿಗೇಡ್ ರೋಡ್ ಇದೆ. ಆ ಫೈರ್ ಬ್ರಿಗೇಡ್ ರೋಡಲ್ಲಿ ಒಂದು ಫಾಸ್ಟ್ ಫುಡ್ ನಡೆಸ್ತಾ ಇದ್ದಾರೆ, ನಾನ್ ವೆಜ್ ಫಾಸ್ಟ್ ಫುಡ್. ಅದಕ್ಕೆ ಹೆಸರು ಬಂದು ಶ್ರೀ ಚಾಮುಂಡೇಶ್ವರಿ ಫಾಸ್ಟ್ ಫುಡ್ಡು ಮತ್ತು ದಮ್ ಬಿರಿಯಾನಿ ಅಂತಲೂ ಕರೀತಾರೆ. ನಾವು ಅರ್ಲಿ ಮಾರ್ನಿಂಗ್ ಇವತ್ತು ಇಲ್ಲಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನಮಗೆ ಬೆಳಗ್ಗೆನೇ ಇಡ್ಲಿ ಮತ್ತು ಒತ್ತು ಶಾವಿಗೆ, ನೀರು ದೋಸೆ, ತಲೆ ಮಾಂಸ, ಬೋಟಿ, ಚಿಕನ್ನು, ಈ ಥರ ತುಂಬ ಚಾಯ್ಸಸ್ ಇದೆ. ಡಿಶಸ್ಗಳಿಲ್ಲಿ ಎಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ, ಇಲ್ಲಿ ಏನೇನು ಸಿಗುತ್ತೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜು ಅವರೇ, ಶ್ರೀ ಚಾಮುಂಡೇಶ್ವರಿ ಫಾಸ್ಟ್ ಫುಡ್ ದಮ್ ಬಿರಿಯಾನಿ ಯಾವಾಗ ಪ್ರಾರಂಭ ಮಾಡಿದ್ದು? ಸರ್ 10 years ಆಯ್ತು ಸರ್. 10 ವರ್ಷ ಆಯಿತು ಓಕೆ, ಓಪನ್ ಮಾಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀರಾ? 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಸರ್. 8ರಿಂದ 10 ಬ್ರೇಕ್ಫಾಸ್ಟು. ಮತ್ತು 12ರಿಂದ ಮತ್ತು ಬಿರಿಯಾನಿ, ವೈಟ್ ರೈಸು, ಗೀ ರೈಸು, ಮತ್ತು ಮುದ್ದೆ, ಚಪಾತಿ, ಇಷ್ಟು ಐಟಮು ಮಧ್ಯಾಹ್ನ ಮೇಲೆ ಸಿಗುತ್ತೆ. ಓಕೆ, ಬೆಳಿಗ್ಗೆ ಹೊತ್ತು ಏನೇನು ಸಿಗುತ್ತೆ? ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಇಡ್ಲಿ, ಕಾಲು ಸೂಪು, ನೀರು ದೋಸೆ, ತಟ್ಟ ಇಡ್ಲಿ, ಒತ್ಸ್ಯಾವ್ಗೆ, ವೈಟ್ ಗೀ ರೈಸು ಬೆಳಿಗ್ಗೆ ಅರ್ಲಿ ಮಾರ್ನಿಂಗು 8-10 ಗಂಟೆ ಸಿಗುತ್ತೆ. ಮತ್ತು ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ಮಟನ್ ಪಲಾವ್ ಸಿಗುತ್ತೆ. ಸ್ಪೆಷಲ್ ಮಟನ್ ಪಲಾವ್ ಸಿಗುತ್ತೆ. ಬೆಳಗ್ಗೆನೇ ಬರೋ ಅಂಥ ಐಟಮು ಚಿಕನ್ ಫ್ರೈ ಸಿಗುತ್ತೆ, ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಬೋಟಿ ಗೊಜ್ಜು, ಕೈಮಾ ಉಂಡ, ಇಷ್ಟು ಐಟಮು ಅರ್ಲಿ ಮಾರ್ನಿಂಗ್ ಸಿಗುತ್ತೆ. ಮಧ್ಯಾಹ್ನ ಮೇಲೆ ಬೇರೆ ಬೇರೆ ಐಟಮ್ ಸಿಗುತ್ತೆ. ಪೆಪ್ಪರ್ ಚಿಕನು, ಪೆಪ್ಪರ್ ಲಿವರು, ಮಟನ್ ಲಿವರು, ಫಿಶ್ ಕರಿ, ಪ್ರತಿಯೊಂದು ಐಟಮು ಮಧ್ಯಾಹ್ನ ಮೇಲೆ ಎಲ್ಲ ಸಿಗುತ್ತೆ. ಡೈಲಿ ಚೇಂಜಸ್ ಇರುತ್ತೆ. ಪ್ರತಿಯೊಂದು ಐಟಮು ಡೈಲಿ. ಇವತ್ತು ಪೆಪ್ಪರ್ ಚಿಕನ್ ಮಾಡಿದ್ರೆ ನಾಳೆ ಪುದೀನ ಚಿಕನ್ ಮಾಡಿದ್ರೆ ಗಾರ್ಲಿಕ್ ಚಿಕನು, ಈ ಥರ ಡೈಲಿ 2 ಐಟಮು ಚೇಂಜ್ ಆಗ್ತಾ ಬರ್ತಾಯಿದೆ. ಇದು ಪ್ರೈಸ್ಗಳು ಯಾವ ರೀತಿ ಇದೆ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ನಮ್ಮಲ್ಲಿ ತುಂಬ ಕಡಿಮೆ ಸರ್. ಬೇರೆ ಕಡೆ ಎಲ್ಲ ಹೋಲಿಸ್ಕೊಳ್ಳೋಕೆ ನಮ್ಮಲ್ಲಿ ತುಂಬ ಕಡಿಮೆ. ಚಿಕನ್ ಬಿರಿಯಾನಿ ಬಂದು 100 ರೂಪಾಯಿ, ಮಟನ್ ಬಿರಿಯಾನಿ ಬಂದು 200 ರೂಪಾಯಿ, ಹಾಫ್ ಮಟನ್ ಬಿರಿಯಾನಿ 120 ರೂಪಾಯಿ, ಹಾಫ್ ಚಿಕನ್ ಬಿರಿಯಾನಿ 70 ರೂಪಾಯಿ, ಚಿಕನ್ ಫ್ರೈಜಸ್ ಎಲ್ಲ ಬಂದು ಹಾಫ್ 60 ರೂಪಾಯಿ, ಫುಲ್ಲು 120 ರೂಪಾಯಿ, ಮಟನ್ ಚಾಪ್ಸು, ಲಿವರು ಇವೆಲ್ಲ ಬಂದು ಫುಲ್ಲು 200 ರೂಪಾಯಿ, ಹಾಫು 120 ರೂಪಾಯಿ. ಇಷ್ಟು ಪ್ರೈಜಸ್ ಕೊಡ್ತೀನಿ. ಕೈಮಾ ಬಂದು ಹಾಫು 2 ಉಂಡೆ ಬರುತ್ತೆ 60 ರೂಪಾಯಿ,
ಫುಲ್ ತಗೋತೀವಿ ಅಂದ್ರೆ 4 ಉಂಡೆ ಬರ್ತಾ 120 ರೂಪಾಯಿ. ಹಬ್ಬ ಒಂದಿನ ಬಿಟ್ಟರೆ ಬೇರೆ ದಿನಗಳು ರಜೆ ಇಲ್ಲ ಸರ್. ನಾವಿವಾಗ ತೊಗೊಂಡಿದ್ದೀವಿ ಇಲ್ಲಿನ ಫೇಮಸ್ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಬೋಟಿ ತೊಗೊಂಡಿದ್ದೀವಿ. ಬೋಟಿ ಗೊಜ್ಜು ನೀವೇ ನೋಡ್ತಾ ಇದ್ದೀರಾ, ಸಖತ್ ಥಿಕ್ನೆಸ್ ಆಗಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಕವರ್ ಆಗಿದೆ. ನೀರು ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು ಬೋಟಿ ಅಂತ ಹೇಳಿದ್ರು. ನೀರು ದೋಸೆಗೆ ಇನ್ನೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಂದರೆ ಫಿಶ್ ಕರಿ, ಅದು ನಿಮಗೆ ಮಧ್ಯಾಹ್ನ ಸಿಗುತ್ತೆ. ಮಾರ್ನಿಂಗ್ ನಿಮಗೆ ಬೋಟಿ ಚಿಕನ್ನು ಈ ಥರ ಎಲ್ಲ ಸಿಗುತ್ತೆ. ನಾನು ಬೋಟಿ ತೊಗೊಂಡಿದ್ದೀನಿ, ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ಮಸಾಲೆ ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರುತ್ತೆ. ಒಂದು ಬೈಟು. ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀರು ದೋಸೆಗೆ. ಸ್ವಲ್ಪ ಸ್ಪೈಸಿ ಇದೆ, ಸ್ಪೈಸಿ ಇರಲೇಬೇಕು, ಚೆನ್ನಾಗಿರುತ್ತೆ. ನೀರು ದೋಸೆ ಬಂದು ಒಂಥರ ಸುಕ್ಕ ಇರುತ್ತೆ, ಅದಕ್ಕೆ ಚೆನ್ನಾಗಿ ಕವರ್ ಆಗಬೇಕು ಅಂತಂದರೆ ಬೋಟಿ ಗೊಜ್ಜಿಗೆ ಸ್ವಲ್ಪ ಸ್ಪೈಸಿ ಇದ್ದರೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಬೆಳಗ್ಗೆ 8 ಗಂಟೆಗೆ ನಿಮಗೆ ಎಲ್ಲ ಡಿಶಸ್ಸು ರೆಡಿ ಇರುತ್ತೆ, ಮತ್ತು ಚಾಯ್ಸಸ್ ಜಾಸ್ತಿ ಇದೆ ನಿಮಗೆ. ತಲೆ ಮಾಂಸ, ಬೋಟಿ, ಕೀಮಾ, ಮತ್ತು ಚಿಕನ್ನು, ಮಟನ್ನು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಎಷ್ಟೊಂದು ಜನಕ್ಕೆ ಇದೊಂಥರ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಇದೇ ರೋಡಲ್ಲಿ ಓಡಾಡ್ತಿರ್ತಾರೆ. ಒಬ್ಬರು ಕಸ್ಟಮರು ಅವ್ರು ಹೇಳಿದ್ರು ನಮ್ಮ ಜೊತೆ ಮಾತಾಡ್ಬೇಕಾರೆ, ಸರ್ ಇದೇ ರೋಡಲ್ಲಿ ಓಡಾಡಿದ್ದೀನಿ, ಟ್ರೈ ಮಾಡಿರಲಿಲ್ಲ ಅಂತ, ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಅಂದರು. ತುಂಬ ಇಷ್ಟ ಆಯಿತು ಅಂತಂದರು. ಟೇಸ್ಟ್ ಹೇಗಿದೆ? ಟೇಸ್ಟು ಭಾಳ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನೋಡಿ ಎಷ್ಟು ಹೈಜಿನಿಕ್ ಆಗಿದೆ ಅಂತಂದರೆ, ಪ್ಲೇಟಲ್ಲಿ ಬಾಳೆ ಎಲೆ ಇದೆ, ಪ್ಲಸ್ ಇದೆಲ್ಲ ಫ್ರೆಶ್ ಆಗಿ ಭಾಳ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಬ್ಯೂಟಿಫುಲ್, ಭಾಳ ಚೆನ್ನಾಗಿದೆ. ಆಗಲೇ ಏನೋ ತಿಂತಾಯಿದ್ರಿ, ಈಗ ರೈಸ್ ಇಡ್ಲಿ ಬೋಟಿ ಗೊಜ್ಜು ತೊಗೊಂಡೆ. ಬೋಟಿ ಗೊಜ್ಜು ಅಂತೂ ಅಲ್ಟಿಮೇಟು, ಭಾಳ ಇಷ್ಟ ಆಯಿತು ನಿಮಗೆ? ಇಷ್ಟ ಆಯಿತು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಮೊದಲನೇ ಬಾರಿಗೆ ಇಲ್ಲಿ ಬಂದಿದ್ದು. ಯಾವಾಗಲೂ ಕುಕ್ರಳ್ಳಿ ಕೆರೆಗೆ ಪ್ರತಿ ಭಾನುವಾರ ನಾವು ವಾಕ್ ಬರ್ತೀವಿ ದಂಪತಿಗಳು. ಬಟ್ ಇವತ್ತು ವಿಶೇಷವಾಗಿ ನಮ್ಮ ಮನೆಯವರು ಹೇಳಿದರು ಇವತ್ತು ನಾನ್ ವೆಜ್ ಊಟ ಮಾಡೋಣ್ರಿ ಅಂಥೇಳಿ ಮಾರ್ನಿಂಗು. ಆದ್ದರಿಂದ ಇಬ್ಬರೂ ಇಲ್ಲಿ ನಾನ್ ವೆಜ್ ಊಟ ಮಾಡೋಣ ಅಂಥೇಳಿ ಬಂದ್ವಿ. ಮೊದಲನೇದಾಗಿ ನಾನ್ ವೆಜ್ ಪ್ರಿಯ ನಾನು. ನಾನ್ ವೆಜ್ ಅಂದರೆ ಭಾಳ ಇಷ್ಟ ನನಗೆ. ಎಲ್ಲೆಲ್ಲಿ ಟೇಸ್ಟಾಗಿರುತ್ತೆ ಅಲ್ಲೆಲ್ಲ ಹುಡಿಕೊಂಡು ಹೋಗ್ತೀನಿ ನಾನು. ಹಾಗಾಗಿ ಈ ಜಾಗದಲ್ಲಿ ಇವತ್ತು ನಾನು ಟೇಸ್ಟ್ ನೋಡಿದ್ನಲ್ಲ, ಭಾಳ ಚೆನ್ನಾಗಿದೆ. ನನಗಂತೂ ಬೋಟಿ ಗೊಜ್ಜು ನೀರು ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಿಸ್ತು. ಒಳ್ಳೆ ಟೇಸ್ಟ್ ಇದೆ, ಮಸಾಲೆ ಅಂತೂ ಗಮ್ ಅಂತ ಇದೆ. ಅದ್ರ ಜೊತೆಗೆ ಕ್ಯಾಶುವಲ್ ಆಗಿ ಬೋಟಿ ಗೊಜ್ಜಿಗೆ ಅವರೆಕಾಯಿ ಎಲ್ಲ ಹಾಕ್ತಾರೆ ಪಾಪ, ಅದನ್ನು ಹಾಕಿದ್ದಾರೆ. ಕ್ವಾಂಟಿಟಿ ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಪೀಸಸ್ಗಳು ಅಷ್ಟೇ ಎಲ್ಲ ಏನೇನಿದೆ ಐಟಮ್ಸ್ಗಳೆಲ್ಲ ಕವರ್ ಮಾಡಿದ್ದಾರೆ ಬೋಟಿ ಗೊಜ್ಜಲ್ಲಿ. ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಇದ್ದಾರೆ. ಮತ್ತು ನಿಮಗೆ ಚಾಯ್ಸಸ್ ಹೇಳ್ತಾರೆ, ನಿಮಗೆ ನೀರು ದೋಸೆಗೆ ಬೋಟಿ ಗೊಜ್ಜು ತೊಗೊಳ್ಳಿ, ಈ ಗೊಜ್ಜು ತೊಗೊಳ್ಳಿ ಚೆನ್ನಾಗಿರುತ್ತೆ, ಈ ಗ್ರೇವಿ ಹಾಕ್ಕೊಳ್ಳಿ ಅಂತ. ನಿಮಗೆ ಒಂದಲ್ಲ ಒಂದು ಗ್ರೇವಿ ನಿಮಗೆ ಚಾಯ್ಸಸ್ಸು ಆಪ್ಷನ್ ತುಂಬ ಜಾಸ್ತಿ ಇದೆ. ಮತ್ತು ಎಲೆ ಎಲ್ಲ ಹಾಕಿ ತಟ್ಟೆಗೆ ತುಂಬ ಚೆನ್ನಾಗಿ ನೀಟಾಗಿ ಸರ್ವ್ ಕೊಡ್ತಾರೆ. ಇನ್ನೇನು ಬೇಕು ಹೇಳಿ ನಿಮಗೆ. ನಾನೀಗ ತೊಗೊಂಡಿದ್ದೀನಿ ಇಲ್ಲಿನ ಸಂಡೇ ಸ್ಪೆಷಲ್ ಇವತ್ತು ಮಟನ್ ದಮ್ ಬಿರಿಯಾನಿ ಇವತ್ತು ತೊಗೊಂಡಿದ್ದೀನಿ. ಅಂದರೆ ಕ್ಯಾಶುವಲ್ ಆಗಿ ಇವರು ವಾರದಲ್ಲಿ 3 ದಿನ ಪಲಾವ್ ಮಾಡ್ತಾರೆ, ಮಟನ್ ಪಲಾವು. ಇವತ್ತು ಮಾತ್ರ ನಿಮಗೆ ಮಟನ್ ಬಿರಿಯಾನಿ ಸಿಗುತ್ತೆ. ಇಲ್ಲಿನ ಸ್ಪೆಷಲ್ ಇದೇನೆ ಇವತ್ತು. ರೈಸ್ನ ನೋಡ್ತಾ ಇರ್ಬೋದು ನೀವು, ಬಿರಿಯಾನಿಗೆ ಬಾಸ್ಮತಿ ರೈಸ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಮಟನ್ ಪೀಸ್ಗಳು ಒಳ್ಳೆ ನಲ್ಲಿ ಮೂಳೆ ಇರುವಂಥ ಮಟನ್ ಪೀಸೇ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸ್ಮೂತಾಗಿದೆ, ಒಳ್ಳೆ ಬೆಣ್ಣೆ ಥರನೇ ಕೈಯಲ್ಲಿ ಎಷ್ಟು ಈಸಿಯಾಗಿ ಬ್ರೇಕ್ ಆಗ್ತದೆ. ಮಟನ್ನು ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆ ಮಟನ್ನು, ನಾಟಿ ಮಟನ್ನೇ ಹಾಕಿದ್ದಾರೆ ಅನಿಸುತ್ತೆ. ಈಗ ನೋಡಿ, ಯಾವಾಗ ಮಟನ್ನು ನಿಮಗೆ ಮೂಳೆಯಿಂದ ಬ್ರೇಕ್ ಆಗುತ್ತೆ ಈಸಿಯಾಗಿ, ಅದು ಮಟನ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಬಿರಿಯಾನಿ ರೈಸ್ಗೆ ಹಾಕಿರುವಂಥ ಮಸಾಲೆ ಲೈಟಾಗಿ ಮಸಾಲೆ ಹಾಕಿದ್ದಾರೆ, ನಿಮಗೆ ಹೆವಿ ಅಂತ ಕಾಣಿಸಲ್ಲ. ಅದು ರೈಸ್ ಅಂತೂ ತುಂಬ ಸ್ಮೂತಾಗಿ ಸಾಫ್ಟಾಗಿದೆ. ಟ್ರೈ ಮಾಡೋಣ. ರೈಸು ವಿತೌಟ್ ಗ್ರೇವಿ ಸೂಪರ್ ಅಂತ ಹೇಳ್ಬೋದು, ಹಂಗೆ ತಿಂದು ಹಾಕ್ಬಿಡ್ಬೋದು. ಒಂದು ಬೈಟಲ್ಲೇ ನನಗೆ ತುಂಬ ಇಷ್ಟ ಆಯಿತು. ಒಂದು ಮುಸ್ಲಿಮ್ ಸ್ಟೈಲಲ್ಲಿ ಮಾಡಿರುವಂಥ ಮಟನ್ ಬಿರಿಯಾನಿ ಥರ ಇದೆ ನನಗೆ ಟೇಸ್ಟು.
ಅದೇ ಫೀಲ್ ಕೊಡ್ತಾಯಿದೆ. ಅವ್ರು ಹೇಳಿದ್ರು 2-3 ಕಡೆ ನಾನು ಕೆಲಸ ಮಾಡಿ ಅಲ್ಲೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿ ಬಂದು ಇವತ್ತು ಅವರು ಓನಾಗಿ ಫಾಸ್ಟ್ ಫುಡ್ ನಡೆಸ್ತಾ ಇದ್ದಾರೆ. ಆ ಟೇಸ್ಟ್ ಇವತ್ತು ಕಾಣಿಸ್ತಾ ಇದೆ ನನಗೆ. ಅವ್ರ ಮಾತು, ಅವ್ರ ಕೈ ರುಚಿ ನಂಗೆ ತುಂಬ ಇಷ್ಟ ಆಯಿತು. ಸರ್ ನನಗೆ ಇದು ನೀರು ದೋಸೆ ಮತ್ತು ಮಟನ್ ಚಾಪ್ ಚೆನ್ನಾಗಿತ್ತು. ಸೊ ರೈಸ್ ಟ್ರೈ ಮಾಡ್ತಾ ಇದ್ದೀನಿ. ರೈಸ್ ಕೂಡ ಫ್ಲೇವರ್ ಚೆನ್ನಾಗಿದೆ. ಇದು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಹೆಂಗೆ ನಿಮಗೆ? ಚೆನ್ನಾಗಿದೆ ಸರ್, ಕ್ವಾಂಟಿಟಿ ಚೆನ್ನಾಗಿದೆ, ಸಫಿಷಿಯೆಂಟ್ ಇದೆ. ಪ್ರೈಸ್ ಇನ್ನು ಚೆಕ್ ಮಾಡ್ಬೇಕು ಸರ್, ನಾನು ಕೇಳಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಹೌದು, ಓಕೆ, ಫಸ್ಟ್ ಟೈಮ್ ಬಂದಿದ್ದಾರಂತೆ. ಓಕೆ, ನೋಡಿ ರೈಸ್ ತಿಂತಾನೆ ಇದ್ದೀನಿ, ಪೀಸ್ ಕಡೆ ಹೋಗೇ ಇಲ್ಲ. ಪೀಸ್ ಟ್ರೈ ಮಾಡೋಣ, ಮಟನ್ ಪೀಸು. ಹಾಂ, ಇಷ್ಟು ಸ್ಮೂತಾಗಿ ಬ್ರೇಕ್ ಆಗ್ತಾಯಿದೆ ನೋಡಿ. ಸಂಡೇ ಆ್ಯಕ್ಚುಲಿ ಮನೇಲಿ ನಮಗೆ ರೆಸ್ಟ್ ಬೇಕು, ಫ್ರೀಯಾಗಿರಬೇಕು ಅಂತ ಅನ್ಕೋತಾರೆ ಯಾರೇ ಆಗಲಿ. ಇವತ್ತು ನೀವೇನಾದರೂ ಮನೇಲಿ ಏನೂ ಟ್ರೈ ಮಾಡ್ತಾಯಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಮರೀದೇನೆ ಚಾಮುಂಡೇಶ್ವರಿ ಫಾಸ್ಟ್ ಫುಡ್ ಟ್ರೈ ಮಾಡಿ. ನೀವು ರಸ್ತೆ ಬದಿ ಫಾಸ್ಟ್ ಫುಡ್ ಆಗಿದ್ರೂ ನಿಮಗೆ ಪಾರ್ಕಿಂಗು ಮತ್ತು ಕೂತ್ಕೊಳ್ಳೋದಕ್ಕೆ ಕಂಫರ್ಟಾಗಿ ತಿನ್ಬೋದು. ಫ್ಯಾಮಿಲಿ ಎಲ್ಲ ಬಂದಿದ್ರು, ನೀವೇ ನೋಡಿದ್ರಿ ಆಗಲಿ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದಾರೆ. ನಾವು ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಈ ಕಡೆ ಬಂದು ರಿವ್ಯೂ ಮಾಡ್ತಾಯಿದ್ದೀವಿ. ಪ್ರತಿದಿನ ಇವರು ಡಿಶಸ್ ಎಲ್ಲ ಚೇಂಜ್ ಮಾಡ್ತಾರೆ. ಇವತ್ತಿದ್ದು ನಾಳೆ ಇರಲ್ಲ ಅಂತಂದರೆ ಡೈಲಿ ಅದೇ ಇರೋದಿಲ್ಲ, ಚೇಂಜಸ್ ಮಾಡ್ತಾರೆ. ಡೈಲಿ ತಿನ್ನೋರು ಏನು ನೆನ್ನೆನೂ ಇದೇ ತಿಂದೆ ಅಂತ ಅನ್ಕೋಬಾರ್ದು. ಆ ಥರ ಆಪ್ಷನ್ಸು ತುಂಬ ಜಾಸ್ತಿ ಇದೆ. ಬಿರಿಯಾನಿ ರೈಸ್ನ ತಲೆ ಮಾಂಸದ ಗ್ರೇವಿ ಜೊತೆ ಟ್ರೈ ಮಾಡೋಣ. ಒಳ್ಳೆ ತಿಕ್ಕಾಗಿರೋಂಥ ರೆಡ್ಡಿಶ್ ಆಗಿರುವಂಥ ಗ್ರೇವಿ. ಇದಕ್ಕೆ ಪರವಾಗಿಲ್ಲ, ಸ್ವಲ್ಪ ಕಾಂಬಿನೇಷನ್ನು ಸ್ವಲ್ಪ ಇದಿದೆ. ಬಟ್ ಬೇರೆ ಗ್ರೇವಿಗಳು ಚೆನ್ನಾಗಿರುತ್ತೆ. ನಾನು ತಲೆ ಮಾಂಸದ ಗ್ರೇವಿ ಹಾಕ್ಸ್ಕೊಂಡೆ ನೋಡೋಣ ಅಂತ. ನಾನು ಯಾಕೆ ಪರವಾಗಿಲ್ಲ ಅಂತಂದೆ ಅಂದರೆ, ಆ್ಯಕ್ಚುಲಿ ನೀರು ದೋಸೆಗೆ, ಒತ್ಶಾವಿಗೆಗೆ, ಇಡ್ಲಿಗೆ ಈ ತಿಕ್ಕಾಗಿರುವಂಥ ತಲೆ ಮಾಂಸದ ಗ್ರೇವಿ, ಬೋಟಿ ಗ್ರೇವಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಕಾಂಬಿನೇಷನ್ನು ಸ್ವಲ್ಪ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ. ಆ್ಯಕ್ಚುಲಿ ನಾನು ಯೂಶ್ವಲಿ 2 ಇಯರ್ಸಿಂದ ಬರ್ತಾಯಿದ್ದೀನಿ. ಎವ್ರಿ ಸಂಡೇಸ್, ವೆಡ್ನೆಸ್ಡೇಸ್ ಇಲ್ಲಿ ನನಗೆ ನೀರು ದೋಸೆ ಮತ್ತು ಬೋಟಿ ಇಷ್ಟ, ಕೈಮಾ ಮತ್ತು ಮಟನ್ ರೈಸ್ ಚೆನ್ನಾಗಿರುತ್ತೆ ಇವ್ರ ಹತ್ರ. ಸೊ ದೀಸ್ ಆರ್ ದ ಸ್ಪೆಷಲ್ಸ್ ಐ ಹ್ಯಾವ್ ಟೇಸ್ಟೆಡ್. ಎಷ್ಟೊಂದು ಹೋಟೆಲ್ಸ್ ಇದ್ರೂ ನೀವು ಹುಡಿಕೊಂಡು ಇಲ್ಲೇ ಬರ್ತೀರಾ. ಫಾಸ್ಟ್ ಫುಡ್ ಟೇಸ್ಟ್ ಚೆನ್ನಾಗಿ ಕೊಡ್ತೀರಾ, ಪ್ರೈಸು ಹಂಗೆ ಇದೆ. ಸೊ ಆರಾಮಾಗಿ ತಿನ್ಕೊಂಡು, ಸೊ ಪ್ರೈಸು ಕನ್ವೀನಿಯೆಂಟಾಗಿದೆ. ಸೊ ಬೇರೆ ಕಡೆ ಕೂತ್ಕೊಂಡ್ರೂ ಅಷ್ಟು ಪ್ರೈಸ್ ಕೊಟ್ಟು ಟೇಸ್ಟ್ ಸಿಗೋಲ್ಲ. ಇಲ್ಲಿ ಫಾಸ್ಟ್ ಫುಡ್ಡಲ್ಲಿ ಟೇಸ್ಟ್ ಸಿಗುತ್ತೆ, ಪ್ರೈಸು ಕಮ್ಮಿ ಇದೆ. ಸೊ ಎವ್ರಿ ಒನ್ ಕ್ಯಾನ್ ಅವೈಲ್ ದಿಸ್ ಒನ್ ಆಫರ್. ತಲೆ ಮಾಂಸನ ಚೆನ್ನಾಗಿ ಬರ್ನ್ ಮಾಡಿರಬೇಕು, ಮತ್ತು ಚೆನ್ನಾಗಿ ಕ್ಲೀನಾಗಿ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ತಂದು ಮಾಡಿಸೋಷ್ಟರಲ್ಲಿ ನಿಮಗೆ ಆ ಪೇಷನ್ಸೇ ಒಟ್ಟಾಗಿರುತ್ತೆ. ಬೋಟಿನೂ ಅಷ್ಟೇ, ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು ಮತ್ತು ಚೆನ್ನಾಗಿ ಬೇಯಿಸಬೇಕು. ಆ ಕಷ್ಟನೇ ಬೇಡ ಅಂತ ಅನ್ನೋರು ಒಂದು ಸಲ ನೀವು ಶ್ರೀ ಚಾಮುಂಡೇಶ್ವರಿ ಫಾಸ್ಟ್ ಫುಡ್ಡಲ್ಲಿ ಬಂದು ಟ್ರೈ ಮಾಡಿ. ಬೋಟಿ ಆಗಲೇ ತಿಂದೆ ನಾನು, ಸೂಪರ್ವಾಗಿತ್ತು ನೋಡಿ. ಈ ಮಸಾಲೆಗೂ ತಲೆ ಮಾಂಸದ ಗ್ರೇವಿಗೂ ಬೋಟಿ ಗ್ರೇವಿನೂ ತುಂಬ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಮನೇಲಿ ಕಷ್ಟಪಡೋದು ಬೇಡ, ಇದೆಲ್ಲ ತಂದು ಮಾಡೋದು ಹಿಂಸೆ ಅಂತ ಅನ್ನೋರು ಬಂದು ಟ್ರೈ ಮಾಡಿ. ಅದಕ್ಕೆ ನಾನು ಆಲ್ಮೋಸ್ಟು ಹೊರಗಡೆ ಬಂದಾಗ ನಾನು ಬೋಟಿ ಮತ್ತು ತಲೆ ಮಾಂಸ ಜಾಸ್ತಿ ಇಷ್ಟಪಡ್ತೀನಿ. ಮನೆಯಲ್ಲೆಲ್ಲ ತಂದು ಮಾಡೋಕ್ಕೆ ಹೆಂಗಸರು ಇಷ್ಟಪಡಲ್ಲ, ಕಷ್ಟ ಜಾಸ್ತಿ ಅದು. ಅದಕ್ಕೆ ನನ್ನ ಸಜೆಷನ್ನು, ಒನ್ಸ್ ನೀವು ಶ್ರೀ ಚಾಮುಂಡೇಶ್ವರಿ ಫಾಸ್ಟ್ ಫುಡ್ ಟ್ರೈ ಮಾಡಿ ಬಂದು. ನಾವಿವತ್ತು ವಿಸಿಟ್ ಮಾಡಿದ್ದು ಶ್ರೀ ಚಾಮುಂಡೇಶ್ವರಿ ಫಾಸ್ಟ್ ಫುಡ್ ದಮ್ ಬಿರಿಯಾನಿಗೆ. ಇಲ್ಲಿ ನಾವು ಟ್ರೈ ಮಾಡಿದ್ದು ನೀರು ದೋಸೆ, ಅದಕ್ಕೆ ಕಾಂಬಿನೇಷನ್ ಆಗಿ ಬೋಟಿ ಟ್ರೈ ಮಾಡಿದೋ, ಸೂಪರ್ಬ್ ಆಗಿತ್ತು. ಮತ್ತು ಇಲ್ಲಿನ ಒಂದು ಸಿಗ್ನೇಚರ್ ಫುಡ್ ಅಂತ ಹೇಳ್ಬೋದು ಮಟನ್ ಬಿರಿಯಾನಿ ಜೊತೆಗೆ ತಲೆ ಮಾಂಸದ ಗ್ರೇವಿ ಮತ್ತು ತಲೆ ಮಾಂಸ ಟ್ರೈ ಮಾಡಿದೋ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ. ಇಲ್ಲಿ ಸ್ಪೇಸಿಯಸ್ ಇದೆ, ಯಾವುದೇ ರೀತಿ ನಿಮಗೆ ತೊಂದರೆ ಆಗೋಲ್ಲ. ಪಾರ್ಕಿಂಗು ಮತ್ತು ಕೂತ್ಕೊಂಡೆಲ್ಲ ತಿನ್ಬೋದು. ಬನ್ನಿ, ಒಂದು ಸಲ ಟ್ರೈ ಮಾಡಿ, ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.